ಸರ್ಕಾರ ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವ ನೆಪದಲ್ಲಿ 39,000 ಕೋಟಿ ರೂಪಾಯಿ ಹಗರಣ ನಡೆಸಿದೆ. 35 ವರ್ಷಗಳ ಸುದೀರ್ಘ ಅವಧಿಗೆ ಎಂಎಸ್ಡಬ್ಲ್ಯೂ ಸೊಲ್ಯೂಷನ್ಸ್ ಲಿಮಿಟೆಡ್ಗೆ ನೀಡುತ್ತಿರುವ ಟೆಂಡರ್ನ ಒಟ್ಟು ಮೊತ್ತದಲ್ಲಿ 10,000 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಪಡೆಯಲಾಗಿದೆ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಈ ಹಿಂದೆ ಬಿಜೆಪಿ ಸರ್ಕಾರವಿದ್ದಾಗ ಸ್ವಚ್ಛತೆಯಲ್ಲಿ ಅತ್ಯುತ್ತಮ ನಗರ ಎಂಬ ಹೆಗ್ಗಳಿಕೆಗೆ ಬೆಂಗಳೂರು ಸಿಕ್ಕಿತ್ತು. ಈಗ ಬೆಂಗಳೂರೇ ಬೆಚ್ಚಿ ಬೀಳುವಂತಹ 39,000 ಕೋಟಿ ರೂಪಾಯಿ ಹಗರಣವನ್ನ ಕಾಂಗ್ರೆಸ್ ಸರ್ಕಾರ ಕಸದ ಹೆಸರಿನಲ್ಲಿ ಮಾಡಿದೆ. ದೇಶದ ಇತಿಹಾಸದಲ್ಲಿ ಕಸದಲ್ಲಿ ಲೂಟಿ ಮಾಡಿರುವ ಹಗರಣ ಇದೇ ಮೊದಲು ಎಂದು ಗುಡುಗಿದ್ದಾರೆ. ಈ ಕಸದ ದಾಖಲೆಗಳನ್ನೆಲ್ಲ ಇವತ್ತು ನಾವು ಬಿಡುಗಡೆ ಮಾಡ್ತಾ ಇದ್ದೀವಿ. ನನಗನ್ಸ್ತತೆ ದೇಶದಲ್ಲೇ, ಭಾರತ ದೇಶದಲ್ಲೇ ಕಸದಲ್ಲಿ ಇಷ್ಟೊಂದು ದೊಡ್ಡ ಹಗರಣ ನಡೆದಿರುವಂಥ ರಾಜ್ಯ ಯಾವುದೂ ಇಲ್ಲ. ಫಸ್ಟ್ ಟೈಮ್ ಇನ್ ದಿ ಹಿಸ್ಟ್ರಿ ಆಫ್ ಇಂಡಿಯಾ 36,000 ಕೋಟಿ ಕಸದಲ್ಲಿ ಲೂಟಿ ಹೊಡೆದಿರೋವಂಥ ಒಂದು ಸ್ಕ್ಯಾಂಡಲ್ ಇವತ್ತು ನಾನು ದಾಖಲೆಗಳನ್ನು ಬಿಡುಗಡೆ ಮಾಡ್ತಾ ಇದ್ದೀನಿ. ದಿಸ್ ಈಸ್ ಗಾರ್ಬೇಜ್ ಮನಿ. ಹೌ ಟು ಮೇಕ್ ಗಾರ್ಬೇಜ್ ಮನಿ, ಗಾರ್ಬೇಜ್ ಇಂಟು ಮನಿ. ಇದೊಂಥರ KGF ಸಿನಿಮಾ ಎಲ್ಲ ಇಲ್ಲೇ ಇದನ್ನಲ್ಲ ಹೋಗ್ನ, ಗಾರ್ಬೇಜ್ KGF ಇತ್ತಲ್ಲ, ಅಲ್ಲೂ ಚಿನ್ನ ಗೋಲ್ಡ್ ಇದು 1ನಲ್ಲಿ ಆಯ್ತಲ್ಲ, 2ನಲ್ಲಿ ಬಂತಲ್ಲ, ಹಂಗೆ ಇವ್ರದ್ದು 2 ಸಿದ್ದರಾಮಯ್ಯ 1, ಇವ್ರು ಸಿದ್ದರಾಮಯ್ಯ 2. ಗೋಲ್ಡ್ ಹೆಂಗೆ ಮಾಡೋದು, ಕಸನ ಗಾರ್ಬೇಜನ್ನು ಗೋಲ್ಡಾಗಿ ಕನ್ವರ್ಟ್ ಮಾಡುವಂಥ ಸ್ಕೀಮ್ ಇದು.